ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಅಮೆರಿಕ ಮಾಡ್ತಾ ಇದೆಯಲ್ಲ ಹುಚ್ಚಾಟ ಭಾರತದ ವಿಚಾರದಲ್ಲಿ, ಇದನ್ನು ಹೊಸ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರಂಪ್ ಸರ್ಕಾರ ನಿರ್ಧಾರ ಮಾಡಿದೆ. ಇದೇನು ಇಲ್ಲಿಗೆ ಎಂಡ್ ಆಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮಾಡ್ತಾ ಇರುವಂಥ ಈ ಹುಚ್ಚಾಟವನ್ನು ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಬೆಂಬಲಿಸಿದ್ದಾನೆ. ನೀವು ಭಾರತದ ವಿಚಾರದಲ್ಲಿ ಏನು ನಿರ್ಧಾರ ಕೈಗೊಳ್ತಾ ಇದ್ದೀರೋ ಇದು 100% ಸರಿಯಾಗಿದೆ ಹೀಗಂತ ಉಕ್ರೇನ್ನ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ಉಕ್ರೇನ್ ವಿಚಾರದಲ್ಲಿ ಯುರೋಪ್ನಲ್ಲೇ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಈ ಉಕ್ರೇನನ್ನ 3 ಭಾಗಗಳಾಗಿ ವಿಭಾಗ ಮಾಡುವುದು, ಆ ಮೂಲಕವಾಗಿ ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆ ಮಾಡುವಂತಹ ಹೊಸದಾದಂತಹ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆ. ಇನ್ನು ಅಮೆರಿಕದ ಈ ಹುಚ್ಚಾಟದ ಕುರಿತಾಗಿ ಭಾರತದ ವಿಪಕ್ಷ ನಾಯಕ ಒಬ್ರು ಆರ್ಟಿಕಲ್ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಭಾರತ ಯಾವತ್ತೂ ಸಹ ಈಗ ಅಮೆರಿಕ ಮಾಡದಂತಹ ಇನ್ಸಲ್ಟ್ ಅನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮಿತ್ರರೇ, ಇದೆಲ್ಲವೂ ಸಹ ಒಂದಕ್ಕಿಂತ ಒಂದು ಇಂಪಾರ್ಟೆಂಟ್ ಆದಂತಹ ವಿಚಾರಗಳು. ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಈ ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಅಮೆರಿಕ ಒಂದು ತೀರ್ಮಾನ ಮಾಡಿದೆ. ಎತ್ತಿಗೆ ಜ್ವರ ಬಂದಿದೆ, ನಾವು ಎಮ್ಮೆಗೆ ಬರೆ ಹಾಕ್ತೀವಿ ಅಂತ. ಅಂದ್ರೆ ರಷ್ಯಾ ಯುದ್ಧ ಮಾಡ್ತಾ ಇದೆ, ಭಾರತವನ್ನ ದಂಡಿಸ್ತೀವಿ ಅಂತ. ಈ ಅಮೆರಿಕದ ನಿರ್ಧಾರದ ಬಗ್ಗೆ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿಗೆ ಪ್ರಶ್ನೆ ಕೇಳಲಾಯಿತು. ಅಮೆರಿಕ ಈಗಾಗಲೇ ಭಾರತದ ವಿರುದ್ಧ ಕ್ರಮ ಕೈಗೊಳ್ತಾ ಇದೆ, ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದೇನಾದ್ರೂ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಒಂದು ಮಾಧ್ಯಮದ ಜರ್ನಲಿಸ್ಟ್ ಝೆಲೆನ್ಸ್ಕಿಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಝೆಲೆನ್ಸ್ಕಿ ಕೊಟ್ಟಂತಹ ಉತ್ತರ ಏನು ಗೊತ್ತಾ? ಹೌದು, ಖಂಡಿತವಾಗ್ಲೂ ಇದರಿಂದ ಅನುಕೂಲ ಆಗತ್ತೆ, ಅವರಿಗೆ ನಷ್ಟದ ಅನುಭವ ಆಗಬೇಕು. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನು ಗೊತ್ತಾ? ನಷ್ಟದ ಅನುಭವ ಯಾರಿಗಾಗಬೇಕು? ಯುದ್ಧ ಮಾಡುವವರಿಗ ಅಥವಾ ಆ ದೇಶದೊಂದಿಗೆ ವ್ಯಾಪಾರವನ್ನ ಇಟ್ಟುಕೊಂಡಂತಹ ದೇಶಗಳಿಗ? ಈ ಲಾಜಿಕ್ಕೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಈಗ ಭಾರತವನ್ನ ದಂಡಿಸುವ ಮೂಲಕ ರಷ್ಯಾವನ್ನ ಬಗ್ಗಿಸ್ತೀನಿ ಅಂತಂದ್ರೆ ಅದು ಹುಚ್ಚಾಟವೇ ಸರಿ. ಮಿತ್ರರೇ, ರಷ್ಯಾಗೆ ನಷ್ಟದ ಅನುಭವವನ್ನ ಮಾಡಿಸುವಂತಹದ್ದು ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ರಷ್ಯಾದ ಎಕಾನಮಿ ಈಗಾಗಲೇ ವಾರ್ ಎಕಾನಮಿಯಾಗಿ ಬದಲಾಗ್ಬಿಟ್ಟಿದೆ. ಅವರು 3.5 ವರ್ಷಗಳಿಂದ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಆದ್ರೂ ಅವರ ಎಕಾನಮಿ ಏನು ಜಗ್ಗಿಲ್ಲ. ರಷ್ಯಾದ ಜನ ಈ ಸ್ಯಾಂಕ್ಷನ್ಸ್ ಗಳನ್ನ ಎದುರಿಸೋದಕ್ಕೆ ಹೊಂದಿಕೊಂಡಾಗಿದೆ. ಅಮೆರಿಕ ಎಷ್ಟು ಬೇಕೋ ಅಷ್ಟು ಸ್ಯಾಂಕ್ಷನ್ಸ್ ಗಳನ್ನ ಹೇರಿದ್ದಾಗಿದೆ. ಈಗೇನು ಟ್ರಂಪ್ ಬಂದು ಹೊಸದಾಗಿ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸೋದಕ್ಕೆ ಯಾವುದೂ ಬಾಕಿ ಉಳಿದಿಲ್ಲ. ಬೈಡನ್ನೇ ಈ ಹಿಂದೆ ವಿಪರೀತವಾದಂತಹ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸಿದ್ದಾಗಿದೆ. ರಷ್ಯಾ ಅದನ್ನೆಲ್ಲ ಸಹಿಸಿಕೊಂಡು ಮುಂದೆ ಹೋಗ್ತಾ ಇದೆ. ಅದು ಅಲ್ಲದೆ ಮಿತ್ರರೇ, ರಷ್ಯಾದ ಕಚ್ಚಾ ತೈಲವನ್ನ ಭಾರತ ಖರೀದಿ ಮಾಡದೇ ಇದ್ರೆ ರಷ್ಯಾದ ಎಕಾನಮಿಗೇನು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಇವರೇನು ಬಿಂಬಿಸಿಕೊಳ್ತಾ ಇದ್ರಲ್ಲ, ಅದು ಕೂಡ ಅಸಾಧ್ಯವಾದಂತಹ ಮಾತೆ. ಯಾಕೆ ಕೇಳಿದ್ರೆ, ರಷ್ಯಾ ವಾರ್ಷಿಕವಾಗಿ $122 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದರಲ್ಲಿ ಭಾರತ ಖರೀದಿ ಮಾಡುವಂತಹ ಕಚ್ಚಾ ತೈಲದ ಪ್ರಮಾಣ ಎಷ್ಟು? ಕೇವಲ $30-35 ಬಿಲಿಯನ್ ಮೊತ್ತದಷ್ಟೇ. ಅಮೆರಿಕ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂತಹ $122 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನೂ ಕೂಡ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು $20-30 ಬಿಲಿಯನ್ ಹೊಡೆತ ಕೊಡಬಹುದು. ಅದನ್ನ ರಷ್ಯಾ ಏನ್ ಮಾಡೋದು ಗೊತ್ತಾ? ಚೈನಾಗೆ ಕಳುಹಿಸುತ್ತೆ. ಚೈನಾ ಬಿಗ್ಗೆಸ್ಟ್ ಆಯಿಲ್ ಇಂಪೋರ್ಟರ್. ಹೀಗಾಗಿ ಅವರಿಗೆ ಎನರ್ಜಿ ಅವಶ್ಯಕತೆ ಸದಾ ಇರುತ್ತೆ. ಭಾರತ ಖರೀದಿ ಮಾಡಿಲ್ಲ ಅಂತಂದ್ರೆ ಅದು ಚೈನಾಗೆ ಹೋಗುತ್ತೆ. ಈಗಾಗಲೇ ಮಿತ್ರರೇ, ಚೈನಾಗೆ ಹೊಸದಾದಂತಹ 2 ತೈಲ ಪೈಪ್ಲೈನ್ ಅನ್ನ ರಷ್ಯಾ ಘೋಷಣೆ ಮಾಡಿದೆ. ಇಬ್ಬರ ನಡುವೆ ಆ ಒಪ್ಪಂದ ಕೂಡ ಆಗಿದೆ. ಅಮೆರಿಕ ಇದ್ರ ಬಗ್ಗೆ ಏನಾದ್ರೂ ಮಾತನಾಡ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಕೇವಲ ಭಾರತವನ್ನ ದಂಡಿಸ್ತೀನಿ, ಆ ಮೂಲಕವಾಗಿ ಯುದ್ಧ ನಿಲ್ಲಿಸ್ತೀನಿ ಅಂತಂದ್ರೆ ಅದು ಮೂರ್ಖತನದ ಹೇಳಿಕೆಯೇ ಹೊರತು ಅದರಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಸದ್ಯದ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆಯಲ್ಲ, ಇದು ರಷ್ಯಾದ ಫೇವರ್ ಆಗಿದೆಯೇ ಹೊರತು ಅಮೆರಿಕ ಅಥವಾ ಉಕ್ರೇನ್ ಪರವಾಗಿಲ್ವೇ ಇಲ್ಲ. ರಷ್ಯಾ ಯಾವ ಹಂತಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತಂದ್ರೆ, ಈ ಯುದ್ಧ ಇನ್ನೂ 10-15 ವರ್ಷ ಮುಂದುವರೆದ್ರೂ ಕೂಡ ಅವರೇನು ಜಗ್ಗಲ್ಲ. ಆ ಹಂತಕ್ಕೆ ಅವರು ಪ್ರಿಪೇರ್ ಆಗಿದ್ದಾರೆ. ಅದು ಅಲ್ಲದೆ ಮಿತ್ರರೇ, ಪುತಿನ್ ಇತ್ತೀಚೆಗೆ ಇನ್ನೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧವನ್ನ ಝೆಲೆನ್ಸ್ಕಿ ನಿಲ್ಲಿಸಿದ್ರೆ ಓಕೆ, ಅಂದ್ರೆ ಮಾತುಕತೆಗೆ ಒಪ್ಪಿ ಅವರು ಯುದ್ಧ ನಿಲ್ಲಿಸೋದಕ್ಕೆ ಮುಂದಾದ್ರೆ ಓಕೆ, ಇಲ್ಲದೆ ಹೋದ್ರೆ ನಾನೇ ಯುದ್ಧ ನಿಲ್ಲಿಸ್ತೀನಿ ಅಂತ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಪುತಿನ್ ಕಡಿಮೆ ಮಾತನಾಡ್ತಾರೆ. ಆಡದಂತಹ ಒಂದೊಂದು ಮಾತಿಗೂ ಕೂಡ ಸಾಕಷ್ಟು ವೆಯ್ಟ್ ಇರುತ್ತೆ. ಪುತಿನ್ ಈಗ ನಾನೇ ಯುದ್ಧ ನಿಲ್ಲಿಸ್ತೀನಿ ಅಂತಂದ್ರೆ ಬಾಂಬ್ ಹಾಕೋದ್ ಬಿಡ್ತೀನಿ ಅಂತ ಅಲ್ಲ, ಕಂಪ್ಲೀಟ್ ಯುದ್ಧವನ್ನ ಮಾಡಿಬಿಟ್ಟು 4 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಮಗೆ ನೆನಪಿರ್ಲಿ ಮಿತ್ರರೇ, ಇಷ್ಟು ದಿನವೂ ಕೂಡ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಕೇವಲ ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅಂತಲೇ ಅದನ್ನು ಕರೀತಾ ಇದೆ. ರಷ್ಯಾ ತನ್ನ ಪೂರ್ಣ ಶಕ್ತಿಯನ್ನ ಬಳಸಿದ್ದೇ ಆದ್ರೆ ಉಕ್ರೇನ್ನಲ್ಲಿ ವಿಧ್ವಂಸವೇ ಆಗಿ ಹೋಗುತ್ತೆ. ಆ ಒಂದು ಎಚ್ಚರಿಕೆಯನ್ನ ಈಗ ಪುತಿನ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಯುದ್ಧ ನಿಲ್ಲಿಸೋದಕ್ಕೆ ರಷ್ಯಾಗೆ ಯಾವುದೇ ರೀತಿಯಲ್ಲೂ ಒಲವಿದ್ದಂತೆ ಕಂಡು ಬರ್ತಾ ಇಲ್ಲ. ನೀವೆಷ್ಟೇ ಒತ್ತಡ ಹಾಕಿದ್ರೂ ಕೂಡ ಅವರೇನು ಗುರಿ ಇಟ್ಕೊಂಡಿದ್ದಾರೋ ಅದನ್ನು ಸಾಧಿಸುವವರೆಗೂ ಕೂಡ ಅವರು ಯುದ್ಧ ನಿಲ್ಲಿಸೋದಿಲ್ಲ. ಹೀಗಾಗಿ ಅಮೆರಿಕ ಹೇಳ್ತಾ ಇದೆಯಲ್ಲ, ಯುದ್ಧ ನಿಲ್ಲಿಸೋದಕ್ಕೋಸ್ಕರವಾಗಿ ಭಾರತವನ್ನು ದಂಡಿಸ್ತೀನಿ, ಈ ಮೂಲಕವಾಗಿ ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂತ. ಇದು ಕೇವಲ ತೋರುಗಾಣಿಕೆಗೆ ಹೊರತು ಇದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಆದರೆ ಈ ವಿಚಾರವನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕ ಈಗಲೂ ಕೂಡ ತಯಾರಿಲ್ಲ. ಅಮೆರಿಕದ ಸ್ಕಾಟ್ ಬೆಸೆಂಟ್ ಹೇಳಿಕೆ ಕೊಟ್ಟಿದ್ದಾರೆ, ಭಾರತದ ವಿರುದ್ಧ ಇನ್ನಷ್ಟು ಕ್ರಮಗಳು ಆದಷ್ಟು ಶೀಘ್ರದಲ್ಲಿ ತೆಗೆದುಕೊಳ್ತೀವಿ. ಇನ್ನಷ್ಟು ಕ್ರಮ ಅಂತಂದ್ರೇನು? ಸೆಕೆಂಡರಿ ಸ್ಯಾಂಕ್ಷನ್ಸ್ ಗಳನ್ನು ವಿಧಿಸೋದಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ. ಭಾರತದ ಎಕಾನಮಿಗೆ ಇನ್ನಷ್ಟು ಏಟು ಕೊಡೋದಕ್ಕೆ ಅಮೆರಿಕ ಸರ್ಕಾರ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ.
ಆದರೆ ಈ ಬಾರಿಯ ಅಮೆರಿಕ ಸರ್ಕಾರದ ಆಯ್ಕೆ ಬಹಳ ದೊಡ್ಡದಾಗಿದೆ. ಮೊದಲನೆಯದಾಗಿ ಫೇಸ್ 2, ಫೇಸ್ 3 ಸ್ಯಾಂಕ್ಷನ್ಸ್ಗಳನ್ನು ವಿಧಿಸುವುದು. ಇಷ್ಟಕ್ಕೆ ಭಾರತ ಬಗ್ಗೋದಿಲ್ಲ ಅನ್ನುವಂಥದ್ದು ಅಮೆರಿಕಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಈಗೇನು 50% ಟ್ಯಾರಿಫ್ ಅನ್ನ ಅಮೆರಿಕ ವಿಧಿಸಿದೆಯಲ್ಲ, ಇದು 100%ಗೆ ಏರಿಕೆ ಆದರೂ ಕೂಡ ಭಾರತ ಜಗ್ಗೋದಿಲ್ಲ ಅನ್ನುವಂತಹ ಒಂದು ಸುಳಿವು ಅಮೆರಿಕಕ್ಕೆ ಸಿಕ್ಕಿದೆ. ಅದಕ್ಕೆ ಅವರು ಇದನ್ನ ಯಾವ ರೀತಿಯಾಗಿ ವಿಸ್ತರಿಸ್ತಾ ಇದ್ದಾರೆ ಅಂತಂದ್ರೆ, ಯುರೋಪಿಯನ್ ಯೂನಿಯನ್ಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಯುದ್ಧ ನಿಲ್ಲಿಸಬಹುದು. ರಷ್ಯಾ ಜೊತೆಗೆ ಯಾರ್ಯಾರು ವ್ಯಾಪಾರವನ್ನ ಇಟ್ಟುಕೊಂಡಿದ್ದಾರೋ ಅವರ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿ, ಆಗ ಯುದ್ಧ ನಿಲ್ಲುತ್ತೆ ಅಂತ ಸ್ಕಾಟ್ ಬೆಸೆಂಟ್ ಕರೆ ಕೊಟ್ಟಿದ್ದಾರೆ. ಅಮೆರಿಕದ ಈ ಹುಚ್ಚುವಾದವನ್ನ ಯುರೋಪ್ ಒಪ್ಪುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಭಾರತಕ್ಕೆ ಕರೆ ಮಾಡಿಬಿಟ್ಟು ಯುದ್ಧ ನಿಲ್ಲಿಸೋದಕ್ಕೆ ನಿಮಗೆ ಮಾತ್ರ ಸಾಧ್ಯ, ನಿಮ್ಮ ಸಹಕಾರ ಬೇಕು ಅಂತ ಈಗಲೂ ಕೇಳ್ತಾ ಇದ್ದಾರೆ. ಅಂದ್ರೆ ಯುರೋಪ್ಗೆ ಈಗಲೂ ಕೂಡ ಭಾರತದ ಬಗ್ಗೆ ನಂಬಿಕೆ ಇದೆ. ಆದರೆ ಟ್ರಂಪ್ ಸರ್ಕಾರ ತನ್ನ ಟ್ರೇಡ್ ಡೀಲ್ಗೋಸ್ಕರವಾಗಿ ಯುರೋಪಿಯನ್ ಯೂನಿಯನ್ ಅನ್ನು ಕೂಡ ಭಾರತದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಒಂದು ಪ್ರಯತ್ನವನ್ನಂತೂ ಆರಂಭಿಸಿದೆ. ಇನ್ನು ಈ ಯುದ್ಧ ನಿಲ್ಲಿಸೋದಕ್ಕೆ ಭಾರತವನ್ನ ಹೊಣೆ ಮಾಡ್ತಾ ಇದ್ರಲ್ಲ, ಆಕ್ಚುಲಿ ಯಾರು ಯುದ್ಧ ನಿಲ್ಲಿಸಬೇಕೋ ಅವರೇ ಮನಸ್ಸು ಮಾಡ್ತಾ ಇಲ್ಲ, ಅವರ ನಡುವೆಯೇ ಹೊಂದಾಣಿಕೆ ಬರ್ತಾ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೇಳಿದ್ರೆ, ಈ ಟ್ರಂಪ್ ಎಲ್ಲರನ್ನೂ ಕರೆದುಬಿಟ್ಟು ಜೆಲೆನ್ಸ್ಕಿ ಮತ್ತು ಪುತಿನ್ ನಡುವೆ ಮಾತುಕತೆ ಮಾಡಿಸ್ಬಿಡ್ತೀನಿ, ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂತ ಪೋಸ್ಟ್ ಕೊಟ್ಟಿದ್ರಲ್ಲ, ಯುರೋಪಿಯನ್ ನಾಯಕರನ್ನೆಲ್ಲ ತನ್ನ ಟೇಬಲ್ ಮುಂದೆ ಕೂರಿಸ್ಕೊಂಡು ತಾನು ಬಾಸ್ ರೀತಿಯಲ್ಲಿ ಕೂತು ಒಂದು ಶೋ ಆಫ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಆದಂತಹ ತೀರ್ಮಾನ ಏನು? ಜೆಲೆನ್ಸ್ಕಿ ಮತ್ತು ಪುತಿನ್ ಮಾತುಕತೆ ನಡೆಸಬೇಕು, ಇಬ್ರು ಶಾಂತಿ ಸಂಧಾನಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ. ಅಲಸ್ಕಾದ ಮೀಟಿಂಗ್ ವೇಳೆ ಪುತಿನ್ ಇದಕ್ಕೆ ಒಪ್ಕೊಂಡಿದ್ರು, ನಾ ಜೆಲೆನ್ಸ್ಕಿಯನ್ನ ಮೀಟ್ ಮಾಡ್ತೀನಿ, ಅದೇನು ದೊಡ್ಡ ವಿಚಾರ ಅಲ್ಲ ಅಂತ. ಇನ್ನೊಂದು ಕಡೆ ವಾಷಿಂಗ್ಟನ್ನಲ್ಲಾದಂತಹ ಮೀಟಿಂಗ್ ವೇಳೆ ಜೆಲೆನ್ಸ್ಕಿ ಕೂಡ ಇದನ್ನು ಒಪ್ಕೊಂಡಿದ್ರು. ಆದರೆ ಜೆಲೆನ್ಸ್ಕಿ ಈಗ ಇದನ್ನು ತಿರಸ್ಕರಿಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಮಾಸ್ಕೋಗೆ ಹೋಗಿ ಪುತಿನ್ ಅನ್ನ ಭೇಟಿ ಆಗೋದಿಲ್ಲ, ಬೇಕಿದ್ರೆ ಪುತಿನ್ ನಮ್ಮ ರಾಜಧಾನಿಗೆ ಬರಲಿ, ಕಿಯವ್ನಲ್ಲಿ ಭೇಟಿ ಆಗೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ. ಮಿತ್ರರೇ, ಇಲ್ಲಿ ಭೇಟಿಗೆ ವೇದಿಕೆ ಸಿದ್ಧ ಮಾಡುವಂತಹ ಜವಾಬ್ದಾರಿ ಯಾರದ್ದಾಗಿತ್ತು? ಅಮೆರಿಕದ್ದಾಗಿತ್ತು. ಸಂಧಾನ ಮಾಡುವಂಥವರ ಕೆಲಸವೇ ಅದು. ಈಗ ಜೆಲೆನ್ಸ್ಕಿ ಮಾಸ್ಕೋಗೆ ಹೋಗೋದಕ್ಕೆ ಒಪ್ಪದೇ ಇರೋದು ಸಹಜ. ಅವರಿಗೊಂದು ಭದ್ರತೆಯ ಭಯ ಇರುತ್ತೆ, ಅವರನ್ನು ಹೆದರಿಸಿ ಬೆದರಿಸಿ ಏನಾದರೂ ಮಾಡಬಹುದು, ಈ ಒಂದು ಆತಂಕ ಸಹಜವಾಗಿ ಇದ್ದೇ ಇರುತ್ತೆ. ಹಾಗೆ ಪುತಿನ್ ಉಕ್ರೇನ್ಗೆ ಬರುವಂತಹದ್ದು ಕೂಡ ಕಷ್ಟ ಸಾಧ್ಯವೇ. ಪುತಿನ್ ಈಗೋ ಇದಕ್ಕೆ ಒಪ್ಪಲ್ಲ. ಹೀಗಾಗಿ ಅಮೆರಿಕ ಒಂದು ತಟಸ್ಥ ಪ್ಲೇಸ್ ಅನ್ನು ಆಯ್ಕೆ ಮಾಡಬಹುದಿತ್ತು. ಯುರೋಪ್ನಲ್ಲಿ ಬೇಕಾದಷ್ಟು ದೇಶಗಳಿದಾವೆ, ಬಹಳ ನ್ಯೂಟ್ರಲ್ ಪ್ಲೇಸ್ಗಳು ಕೂಡ ಇದಾವೆ. ಅಲ್ಲೆಲ್ಲೋ ಮೀಟಿಂಗ್ ಅನ್ನ ಆಯೋಜನೆ ಮಾಡುವಂತಹ ಜವಾಬ್ದಾರಿಯನ್ನ ಅಮೆರಿಕ ತೆಗೆದುಕೊಳ್ಳಬಹುದಿತ್ತು. ಆದ್ರೆ ಅಮೆರಿಕ ಇದು ಯಾವುದಕ್ಕೂ ಕೂಡ ರೆಡಿ ಇಲ್ಲ. ಅವರಿಗೆ ಕ್ರೆಡಿಟ್ ಬೇಕು, ರಿಸ್ಕ್ ತೆಗೆದುಕೊಳ್ಳೋದಿಲ್ಲ. ಇದೆಲ್ಲದರ ನಡುವೆ ಯುದ್ಧ ನಿಲ್ಲಿಸೋದಕ್ಕೆ ಹಂಗೇರಿಯ ಅಧ್ಯಕ್ಷ ಒಂದು ಐಡಿಯಾ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹಂಗೇರಿಯ ಅಧ್ಯಕ್ಷ ವಿಕ್ಟರ್ ಒರ್ಬಾನ್ ಈ ಯುದ್ಧ ನಿಲ್ಲಿಸಬೇಕಾದ್ರೆ ಉಕ್ರೇನ್ ಅನ್ನ 3 ಭಾಗ ಮಾಡಬೇಕು ಅಂದಿದ್ದಾರೆ. ಒಂದು ಭಾಗ ಈಗಾಗಲೇ ರಷ್ಯಾ ಉಕ್ರೇನ್ನ ಭೂಭಾಗವನ್ನೇನು ಕಬ್ಜಾ ಮಾಡಿ ಇಟ್ಕೊಂಡಿದೆಯಲ್ಲ, ಇದು ರಷ್ಯಾದ ಬಳಿಯಲ್ಲೇ ಉಳಿದುಕೊಳ್ಳುತ್ತೆ. ಇನ್ನೊಂದು ಮಧ್ಯಭಾಗ ಬಫರ್ ಝೋನ್ ರೀತಿಯಲ್ಲಿ ನಿರ್ಮಾಣ ಆಗಬೇಕು. ಇದನ್ನ ನಾನ್ ಮಿಲಿಟರಿ ಝೋನ್ ಅಂತ ಘೋಷಣೆ ಮಾಡಬೇಕು. ಅಲ್ಲಿಗೆ ನ್ಯಾಟೋನೂ ಬರಬಾರ್ದು, ಉಕ್ರೇನ್ನ ಸೇನೆಯೂ ಬರಬಾರ್ದು, ರಷ್ಯಾದ ಸೇನೆ ಕೂಡ ಅಲ್ಲಿ ಇರಬಾರ್ದು. ಅದು ಉಕ್ರೇನ್ನ ಕಂಟ್ರೋಲ್ನಲ್ಲೇ ಇರುತ್ತೆ, ಅದರಲ್ಲಿಗೆ ಯಾವುದೇ ಮಿಲಿಟರಿಗೂ ಪ್ರವೇಶ ಇಲ್ಲ. ಅಂತಹದೊಂದು ಝೋನ್ ಅನ್ನ ನಿರ್ಮಾಣ ಮಾಡಬೇಕು. ಮತ್ತೊಂದು ಭೂಭಾಗ ಉಕ್ರೇನ್ನ ಕಂಪ್ಲೀಟ್ ಹಿಡಿತದಲ್ಲಿರುತ್ತೆ. ಅಲ್ಲಿ ಉಕ್ರೇನ್ನ ಮಿಲಿಟರಿಯೂ ಇರಬಹುದು, ಬೇಕಾದರೆ ನ್ಯಾಟೋ ಕೂಡ ಇರಬಹುದು. ಈ ರೀತಿಯಾಗಿ ಉಕ್ರೇನನ್ನ 3 ಭಾಗ ಮಾಡಿದ್ದೇ ಆದ್ರೆ ಈ ಯುದ್ಧವನ್ನು ನಿಲ್ಲಿಸಬಹುದು. ಇದನ್ನ ಪುತಿನ್ ಕೂಡ ಒಪ್ಪಬಹುದು ಅಂತ ಹಂಗೇರಿಯ ಅಧ್ಯಕ್ಷ ವಿಕ್ಟರ್ ಒರ್ಬಾನ್ ಹೇಳಿಕೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇಡೀ ಯುರೋಪ್ ಈ ರೀತಿಯಾಗಿ ಯೋಚನೆ ಮಾಡಿದ್ದೇ ಆದ್ರೆ, ಜೆಲೆನ್ಸ್ಕಿಯನ್ನ ಇದಕ್ಕೆ ಒಪ್ಪಿಸಿದ್ದೇ ಆದ್ರೆ ಯುದ್ಧ ನಿಲ್ಲಬಹುದೇನೋ. ಅದನ್ನ ಬಿಟ್ಟು ಗೆದ್ದವರೇ ಶರಣಾಗಬೇಕು, ಅವರೇ ಎಲ್ಲದನ್ನ ತ್ಯಾಗ ಮಾಡಬೇಕು ಅಂತ ವಾದ ಮಾಡ್ತಾ ಇದ್ರೆ ಈ ಯುದ್ಧ ಯಾವತ್ತಿಗೂ ಎಂಡ್ ಆಗೋದಿಲ್ಲ. ಇದಿನ್ನೂ ಭೀಕರತೆಯನ್ನ ಪಡೆದುಕೊಳ್ಳುತ್ತೆ. ಈಗಾಗಲೇ ಅದರ ಸುಳಿವು ಸಿಗ್ತಾ ಇದೆಯಲ್ಲ. ರಷ್ಯಾ ಈ ಎಲ್ಲ ಮಾತುಕತೆ ಆಗ್ತಿರುವಂತಹ ಸಂದರ್ಭದಲ್ಲೇ 800ಕ್ಕೂ ಹೆಚ್ಚು ಡ್ರೋನ್ಗಳು ಹಾಗೂ 13ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಬಳಸಿ ಉಕ್ರೇನ್ ಮೇಲೆ ದಾಳಿ ಮಾಡಿದೆ. ಅಮೆರಿಕ ಒತ್ತಡ ಹಾಕ್ತಾ ಇದೆ, ಟ್ರಂಪ್ ಶಾಂತಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದಕ್ಕೂ ಪುತಿನ್ ಜಗ್ಗುವಂತೆ ಕಾಣ್ತಾನೆ ಇಲ್ಲ. ಇನ್ನು ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಅಮೆರಿಕದ ಟ್ರಂಪ್ ಸರ್ಕಾರ ಮಾಡ್ತಾ ಇರುವಂತಹ ಬ್ಲೆಂಡರ್ ಬಗ್ಗೆ ಶಶಿ ತರೂರ್ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಬಹಳ ಇಂಪಾರ್ಟೆಂಟ್ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈಗ ಭಾರತ ಮತ್ತು ಅಮೆರಿಕದ ನಡುವೆ ಏನೊಂದು ಕಂದಕ ನಿರ್ಮಾಣ ಆಗಿದೆಯಲ್ಲ, ಒಂದು ವೇಳೆ ಇದು ಸರಿ ಹೋದ್ರೂ ಕೂಡ ಭಾರತ ಯಾವತ್ತೂ ಕೂಡ ಅಮೆರಿಕ ಮಾಡಿದಂತಹ ಈ ಇನ್ಸಲ್ಟ್ ಅನ್ನ ಮರೆಯೋದಿಲ್ಲ. ಬಹಳ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್, ನಿಮಗೆ ಸಾಧ್ಯವಾದರೆ ಓದಿ. ಶಶಿ ತರೂರ್ ಬಹಳ ಉತ್ತಮವಾದಂತಹ ಅಂಶಗಳನ್ನ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಶಶಿ ತರೂರ್ ಮಂಡಿಸಿದಂತಹ ವಾದ 100% ಸತ್ಯ ಕೂಡ ಹೌದು. ನೀವೇ ಯೋಚನೆ ಮಾಡಿ, ಟ್ರಂಪ್ ಈಗ ಭಾರತದ ವಿರುದ್ಧವಾಗಿ ಅನೇಕ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಭಾರತದ ಬಗ್ಗೆ ಬಹಳ ಕೀಳುಮಟ್ಟದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಟ್ರಂಪ್ ಅಧಿಕಾರದಿಂದ ಇಳಿದ್ಬಿಟ್ಟು ಅಮೆರಿಕದಲ್ಲಿ ಹೊಸ ಅಧ್ಯಕ್ಷ ಬರ್ತಾನೆ ಅಂತ ಅಂದುಕೊಳ್ಳಿ. ಆತ ಪ್ರೋ ಇಂಡಿಯಾ ಆಗೋದಕ್ಕೆ ಯತ್ನ ಮಾಡ್ತಾನಪ್ಪ. ನಮಗೆ ಭಾರತ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಂಟ್ರಿ, ನಾವು ಭಾರತದೊಂದಿಗೆ ಸ್ನೇಹವನ್ನು ಮುಂದುವರಿಸ್ತೀವಿ ಅಂತ.
ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಹಂತದಲ್ಲಿ ಸ್ನೇಹ ಬೆಳಿಬಹುದು. ಆದರೆ ಭಾರತಕ್ಕೆ ಒಂದು ಡೌಟ್ ಮಾತ್ರ ಉಳಿದುಕೊಂಡೇ ಇರುತ್ತೆ. ಅದೇನು ಕೇಳಿದ್ರೆ, ಅಮೆರಿಕ ಯಾವಾಗ ಬೇಕಾದರೂ ದೋಖ ಮಾಡಬಹುದು. ಈ ಅಧ್ಯಕ್ಷನೇನೋ ಭಾರತದ ಪರವಾಗಿ ನಿರ್ಧಾರ ಕೈಗೊಳ್ತಾ ಇದ್ದಾನೆ, ಮುಂದೆ ಬರುವ ಅಧ್ಯಕ್ಷ ಟ್ರಂಪ್ ರೀತಿ ಇದ್ದು ಬಿಟ್ರೆ ಈ ಭಾವನೆ ಬಿಲ್ಡ್ ಆಗಿರುತ್ತೆ. ಹೀಗಾಗಿ ಭಾರತ ಸಂಪೂರ್ಣವಾಗಿ ಅಮೆರಿಕವನ್ನು ನಂಬೋದಕ್ಕೆ ಹೋಗೋದೇ ಇಲ್ಲ. ಹಿಂದೂ ಕೂಡ ಅಮೆರಿಕವನ್ನೇನು ನಾವು ನಂಬ್ತಾ ಇರಲಿಲ್ಲ. ಆದರೆ ಕಳೆದ 20-25 ವರ್ಷದಿಂದ ಅಮೆರಿಕ ಆ ರೀತಿಯಾಗಿ ಬಿಂಬಿಸಿಕೊಳ್ತು. ನಮಗೆ ಭಾರತ ತೀರಾ ಇಂಪಾರ್ಟೆಂಟ್ ಆಗುತ್ತೆ, ನಾವು ಚೈನಾವನ್ನು ನಿಗ್ರಹಿಸಬೇಕಾದ್ರೆ ಭಾರತ ನಮಗೆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್, ನಮಗೆ ಭಾರತದೊಂದಿಗೆ ತೀರಾ ಇಂಪಾರ್ಟೆಂಟ್ ಆದಂತಹ ಒಪ್ಪಂದಗಳು ಬೇಕು, ಹೀಗೆ ಅಮೆರಿಕ ಬಿಂಬಿಸಿಕೊಳ್ತು. ಅದಕ್ಕೆ ಅನೇಕ ಅಧ್ಯಕ್ಷರು ಪ್ರಯತ್ನವನ್ನು ಕೂಡ ಪಟ್ಟರು. ಇದೇ ಟ್ರಂಪ್ ಈ ಹಿಂದಿನ ಅವಧಿಯಲ್ಲಿ ಭಾರತದ ಪರವಾಗೇ ಇದ್ದಂತಹ ವ್ಯಕ್ತಿ. ಕೋಮ್ಕಾಸ, ಲೆಮುವಾ, ಬೆಕಾ ಇಂತಹ ಇಂಪಾರ್ಟೆಂಟ್ ಒಪ್ಪಂದಗಳು ಕೂಡ ಆಗಿದ್ವು. ಆದರೆ ಈಗ ಟ್ರಂಪ್ ಮಾಡಿದಂತಹ ಗಾಯಗಳಿದೆಯಲ್ಲ, ಇದು ವಾಸಿಯಾಗುವಂತಹ ಗಾಯಗಳಲ್ಲ. ಭಾರತ ಸದಾ ಇದನ್ನು ನೆನಪಿನಲ್ಲಿಟ್ಟುಕೊಂಡಿರುತ್ತೆ. ಮುಂದೆ ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ಒಳ್ಳೆಯ ಸನ್ನಿವೇಶಗಳ ನಿರ್ಮಾಣ ಆದರೂ ಕೂಡ ಟ್ರಂಪ್ ಮಾಡಿದಂತಹ ದೋಖಾಗಳನ್ನು ಭಾರತ ನೆನೆಸಿಕೊಂಡೇ ವ್ಯವಹಾರವನ್ನು ಮುಂದುವರಿಸುತ್ತೆ. ಇದನ್ನೇ ಶಶಿ ತರೂರ್ ಬಹಳ ಸೊಗಸಾಗಿ ಬರೆದಿದ್ದಾರಷ್ಟೇ. ಒಟ್ಟಿನಲ್ಲಿ ಈ ಘಟನೆಗಳಿಂದ ಏನು ಸಾಬೀತಾಗ್ತಾ ಇದೆ ಅಂತಂದರೆ, ಪಾಶ್ಚಿಮಾತ್ಯರು ತಮ್ಮನ್ನು ತಾವೇ ಹೇಳ್ಕೊಳ್ತಾ ಇದ್ದಾರೆ, ನಾವು 3 ಕಾಸಿಗೆ ನಂಬಿಕೆಗೆ ಯೋಗ್ಯರಲ್ಲ ಅಂತ. ಇಲ್ಲದೆ ಹೋದರೆ ಜೆಲೆನ್ಸ್ಕಿ ಭಾರತದ ವಿರುದ್ಧ ಸ್ಯಾಂಕ್ಷನ್ಸನ್ನು ಬೆಂಬಲಿಸಬೇಕಾ? ಭಾರತ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ, ಅವರು ನಮ್ಮ ಜೊತೆಗೂ ಕೂಡ ಇದ್ದಾರೆ. ಅವರು ರಷ್ಯಾದೊಂದಿಗೆ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅದು ಅವರ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ, ನಾವು ಅದರ ವಿಚಾರದಲ್ಲಿ ಹೋಗೋದಿಲ್ಲ. ಆದರೆ ಭಾರತ ಶಾಂತಿಯ ಪರವಾಗಿದೆ ಹೀಗಂತ ಜೆಲೆನ್ಸ್ಕಿ ಹೇಳಬಹುದಿತ್ತಲ್ವಾ? ಯಾಕೆ ಕೇಳಿದ್ರೆ, ಇದೇ ಜೆಲೆನ್ಸ್ಕಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾರೆ, ರಷ್ಯಾ ಯುದ್ಧ ನಿಲ್ಲಿಸೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತಾರೆ. ಅಮೆರಿಕದ ಟ್ರಂಪ್ ಜೊತೆಗೆ ಏನೇನು ಮಾತುಕತೆ ಆಯಿತು ಅನ್ನೋದನ್ನ ಮೋದಿಗೆ ವರದಿಯನ್ನು ಒಪ್ಪಿಸ್ತಾರೆ. ಅಂದ್ರೆ ಜೆಲೆನ್ಸ್ಕಿಗೆ ಒಳಗೆ ನಂಬಿಕೆ ಇದೆ ಭಾರತ ಸ್ಟಿಲ್ ಶಾಂತಿಯ ಪರವಾಗಿರುವಂತಹ ದೇಶ ಅಂತ. ಆದರೆ ಅದನ್ನು ಓಪನ್ ಆಗಿ ಹೇಳೋದಕ್ಕೆ ಜೆಲೆನ್ಸ್ಕಿಗೆ ದಮ್ಮಿಲ್ಲ ಅಷ್ಟೇ. ಹಾಗೆ ಹೇಳಿದ್ದೆ ಆದರೆ ಟ್ರಂಪ್ ವಿಪರೀತವಾಗಿ ಕೋಪಗೊಂಡು ಬಿಡ್ತಾರೆ. ಮಿತ್ರರೇ, ಈ ಎಲ್ಲ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.